ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ದೌರ್ಜನ್ಯ ಮತ್ತೆ ಮುಂದುವರೆದಿದೆ. ರೈತರೊಬ್ಬರ ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನಾಶಪಡಿಸಿದ ಪ್ರಕರಣ ಮಾಸುವ ಮುನ್ನವೇ ಅಂತಹುದ್ದೇ ಮತ್ತೊಂದು ಘಟನೆ ನಡೆದಿದೆ. ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು ಗ್ರಾಮದ ಪೊನ್ನಪ್ಪ ಎಂಬ ಸಣ್ಣ ರೈತರ ತೋಟದ ಕಾಫಿ ಗಿಡಗಳನ್ನು ಅರಣ್ಯ ಇಲಾಖೆ ಕಿತ್ತು ಹಾಕಿ ನಾಶಪಡಿಸಿದೆ. 2011ರಲ್ಲಿ ಅರಣ್ಯ ಇಲಾಖೆಯೇ 2.25 ಎಕರೆಯಿಂದ ಈ ಕುಟುಂಬಕ್ಕೆ ಅದೇ ಭೂಮಿಯ ಹಕ್ಕುಪತ್ರ ನೀಡಿತ್ತು. ತಾವೇ ಹಕ್ಕುಪತ್ರ ಕೊಟ್ಟು ಮತ್ತೆ ತಾವೇ ತೋಟವನ್ನು ನಾಶಪಡಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 2 ತಿಂಗಳಿಂದ ಅರಣ್ಯ ಇಲಾಖೆ ವಿರುದ್ಧ ರೈತರು ಹೋರಾಟ ನಡೆಸ್ತಾ ಇದ್ದರೂ ಅರಣ್ಯ ಇಲಾಖೆ ಮತ್ತೆ ತನ್ನದೇ ಚಾಳಿ ಮುಂದುವರೆಸಿರುವುದು ರೈತರ ಮತ್ತೊಂದು ಬೃಹತ್ ಹೋರಾಟಕ್ಕೆ ಮುನ್ನುಡಿ ಬರೆಯುವಂತಿದೆ. ಸದ್ಯ ಅರಣ್ಯ ಇಲಾಖೆ ಕಾಫಿ ತೋಟವನ್ನು ನಾಶಪಡಿಸಿದ ಸ್ಥಳಕ್ಕೆ ರೈತ ಹೋರಾಟ ಸಮಿತಿ ಭೇಟಿ ನೀಡಿ ರೈತರಿಗೆ ಬೆಂಬಲ ಸೂಚಿಸಿದೆ. ಕಾಫಿ ಗಿಡಗಳನ್ನು ನಾಶ ಮಾಡಿದ ಅರಣ್ಯ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತಕ್ಷಣವೇ ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದೆ. ಇಲ್ಲಿ ಬಂತು ನಂಗಡ ಪರಂಪರೆ ಇಲ್ಲಿ ನಂಗ ಅಜ್ಜ ವಿಜಯನ ಕಾಲದಿಂದ ನಂಗೆ ಇಲ್ಲಿ ಕುಯ್ನಾಲ್ತು ಮಲೆಕರ ಇಲ್ಲಿ ಉಳ್ಳ ಹಿಂಗೆ ನಂಗಕ್ಕೆ ಇಲ್ಲಿ ಮಿಂಗ ಏಳು ತೋಟ ಅಂತು ಅಪ್ಪನ ಕಾಲ ತಾನಿ ಇದು ಮುಂದೆ ಬೇಕರ ಅಂತಂದು ಅದೆಲ್ಲತ್ತೆ ನಂಗಕ್ಕೆ ಹಕ್ಕುಪತ್ರ ಪರಿಷ್ಕಾರ ಬಂತು ತಂದು ಮಿಂಗ ಇಲ್ಲಿ ಏಲಕ್ಕಿ ತೋಟ ಇತ್ತು. ಏಲಕ್ಕಿ ತೋಟನ ಎಲ್ಲ ಕಾಟಿ ಆನೆ ಕೋಡಂಗಂತ ನಾಶ ಮಾಡಿಸಿ ಅದನ್ನೇ ನಾನು 2 ಎಕರೆ 9 ಸೆಂಟ್ నాకు ಫಸ್ಟ್ ಕರಳೆ ಬಂದಿತ್ತು ಸರಿ ಮಾಡ್ತು ತಂದಂತ ಹಕ್ಕುಪತ್ರ ಇದೆ. ನಂಗೆ ಟೋಟಲ್ ಇಲ್ಲಿ ಕುಯ್ನಾಲ್ತು ಮಲೆಯಲ್ಲಿ ನಂಗೆ 27 ಜನಕ್ಕೆ ಹಕ್ಕುಪತ್ರ ಉಂಟು. ನಂಗೆಲ್ಲ ಸರಿ ಮಾಡ್ತು ತಂದಂತ ಹಕ್ಕುಪತ್ರ ಎಲ್ಲರ ಕೈಲೂ ಉಂಟು. ನಿಗಡ ಪದ ನಾಡ ಪದ ಕೆ ಪೊನ್ನಪ್ಪಂದು ಕೆ ಸಪ್ಪಚ್ಚಿರ್ಮೋ ಈಗ ನಂಗೆ ಗ್ರಾಮ ನಂಗೆ ಇದು ಬೆಟ್ಟತ್ತೂರು ಗ್ರಾಮ ಕುಯ್ನಾಲ್ತು ಮಲೆಕರ ನಂಗೆ ಕುಡಿಯಂಗ ನಂಗೆ ಸರ್ಕಾರ ಬಂದು ನೋಟುಲೆ ಸರ್ಕಾರ ಸೌದು ನಂಗೆ ಇಲ್ಲಿ ಒಂದು ತಂದಿಲ್ಲ. ನಂಗೆ ಆನಚ್ಚಕ್ಕೂ ಫಸ್ಟ್ ಎಲ್ಲ ಗಿಡ ಬಚ್ಚಿತ್ತು ನಂಗಡ ಎಲ್ಲ ಫಸ್ಟ್ ಕಾಳಿ ಬಂದು ಗಿಡ ಬಚ್ಚಿ ಹೋಗಿ ನಂಗೆ ಗೊತ್ತಿಲ್ತ ಹಿಂಗೆ ಗಿಡ ಬಚ್ಚಿ ಹೋಗಿ ನಂಗೆ ಕೋರು ಏಳಿಗೆ ತಂತಿಲ್ಲ ನಂಗೆ ಕೇಟಿತ್ತಿಲ್ಲ ಒಂದಿಲ್ಲ ನಾನೇ ಓಡಿ ಬಂತು ನಂಗೆ ಅದಾಡ ಮಕ್ಕಳು ನಿಂತ್ಕೊಳ್ಪ ನಂಗೆ ಓಡಿ ಬಂತು ಕೇಟದು ಕೋಪಾಗ ಇದು ನಿಂಗಡ ಹಕ್ಕುಪತ್ರ ತಂದ ಜಾಗ ಅಲ್ಲ ಇದು ಫಾರೆಸ್ಟ್ ಒಳಗೆ ಕಾಲು ಇಟ್ರ ಕೈ ಅಂತ ಕಾಟೊಪ್ಪ ಕಾರ್ತಿಕಣ್ಣು ನಡ ಕೈಯಿಂದ ಆ ಪೇಪರ್ ನಂಬ ಹಚ್ಚಿದ್ದು ಕೀತವ್ ನೋಡ್ಸಿ ಅಂತ ಅವನು ಕೀತತ್ತಿ ಚಾಡತ್ತಿ ಅಂತ ನಾನು ಕೇಟಂಡ ನಿಂಗೆ ನಂಗಳ ಬಾರಿ ಬೊತ್ತು ಚಿಟ್ಟದು ನಿಂಗೆ ಪತ್ತಿ ಜಿಪ್ಪು ಪತ್ತಿ ಬಲ್ಚಿ ಕಳ್ಸತ್ತು ಹಚ್ಚಿಕೊಂಡು ಮಕ್ಕ ನಂಗೆ ಸುಮಾರು ಜನ ಹಿಂಚತ್ತು ಆಯ್ತು ಹಂಗೆ ಗಿಡದನ್ನೆಲ್ಲ 4 ಗಿಡದನ್ನ ತಂದಿಲ್ಲ ಎಲ್ಲ ಜೀಪು ಕಟ್ಟಣ ಕಟ್ಟು ಮಾಡಿ ಪೋರ್ತು ಅದಕ್ಕೆ ನಂಗೆ ಮೇಲೆ ಸರಿ ನಂಗೆ ಅಕ್ಕನೇ ಅಂದೇ ಬೈಟಪ್ಪ ಮಧ್ಯಾಹ್ನ ಮೇಲೆ ಇಲ್ಲಿ ನಂಗಡ DF ಆಫೀಸ್ಗೆ ಹೋಯ್ತು. DF ಹಂಗೆ ಖುದ್ದು ಇದನ್ನು ಅರ್ಜಿ ಕೊಟ್ಟದ್ದು ಈ ಥರ ಮಾಡ್ತು ಹೋಯ್ತು ಹಂಗೆ ಇಂದು ಅವ್ರು ಗಮನ ಕಟ್ಟಂದ್ಲೆ ಅಂಡ ಅರ್ಜಿ ಕೊಟ್ಟನ ಅವರು ಪ್ರೂಫ್ ಕಾಪಿ ನಂಗೆ ತಂದಿತ್ತಾಯಿಂಗಳೇ ಅದು ನಂಗಡ ಕೈಲೇ ಉಂಟು ಮನೆಯಿಂದ. ನಿಮಗೆ ಹಕ್ಕುಪತ್ರ ಕೊಟ್ಟೆ ಹಕ್ಕುಪತ್ರ 2011 ಇಸಲು ಹಕ್ಕುಪತ್ರ ಅದಂತ ನಮ್ಗೆ ಇದೇ ಜಾಗತ್ತು ಇದೇ ಜಾಗತ್ತ ಸಡನ್ವರೆ ಇದೇ ಜಾಗತ್ತ ಹಂಗೆ ನಂಗಳ ಮಡಿಕೇರಿ ಕಾಕಿದ್ದು ಇಲ್ಲಿ ಕೆಲಸ ಇರೋದ್ರಿಂದ ನಾವು ಬರ್ಲಿಕ್ಕೆ ಆಗಿಲ್ಲ. ಇವತ್ತು ಬಂದು ನೋಡಿದಾಗ ಈ ಒಂದು ಸರ್ವೆ ನಂಬರ್ ಅಲ್ಲಿ ಅವರು ಸುಮಾರು ಪೂರ್ವಜರ ಕಾಲದಿಂದ ಏಲಕ್ಕಿ ತೋಟವನ್ನು ಮಾಡ್ಕೊಂಡು ಬರ್ತಾ ಇದ್ರಂತೆ. ಸೊ ಇವಾಗ ನೋಡಿದಾಗ ಅವರು ಆ ಏಲಕ್ಕಿ ತೋಟ ಕಾಲಕ್ರಮೇಣ ಅದು ಹೋದಂಗೆ ಅವರು ಕಾಫಿ ಗಿಡಗಳನ್ನ ಹಾಕ್ತಾ ಬಂದಿದ್ದಾರೆ ಇಲ್ಲಿ. ಸೊ ಈ ಕಾಫಿ ಗಿಡ ಹಾಕುವ ಜಾಗದಲ್ಲಿ 1/9 ಸರ್ವೆ ನಂಬರ್ಗೆ 2011ರಲ್ಲಿ ಅರಣ್ಯ ಇಲಾಖೆಯವರೇ ಕೊಟ್ಟಂತ ಹಕ್ಕುಪತ್ರ ಅವ್ರ ಹತ್ರ ಇದೆ. ಅರಣ್ಯ ಇಲಾಖೆಯವರೇ ಕೊಟ್ಟಿರುವಂತಹ ಹಕ್ಕುಪತ್ರ ಅವ್ರ ಕೈಲಿದ್ದು ಅದೇ ಅರಣ್ಯ ಇಲಾಖೆಯವರು ಇವರಿಗೆ ಒಂದು ಮಾಹಿತಿ ಅಥವಾ ನೋಟಿಸ್ ಏನು ಕೊಡದೇನೆ ಈ ಗಿಡಗಳನ್ನೆಲ್ಲ ಕಿತ್ತು ನಾಶ ಮಾಡಿದ್ದಾರೆ. ಈ ಅರಣ್ಯ ಇಲಾಖೆಯವರು ನಿಜವಾಗ್ಲೂ ಏನಾದ್ರೂ ಒಂದು ಕಾನೂನು ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಇದ್ದಾರೋ ಇಲ್ಲ ಅವರ ಅಧಿಕಾರವನ್ನು ಈ ತರ ಒಂದು ಬಡ ರೈತರ ಮೇಲೆ ಒಂದು ದರ್ಪವನ್ನು ತೋರಿಸಿ ಅವ್ರನ್ನ ಹೆದರಿಸಿ ಬೆದರಿಸಿ ಮಾಡುವಂತ ಕೆಲಸಗಳು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇವಾಗಲೇ ನೋಡಿ ಅವ್ರಿಗೆ ಅರಣ್ಯ ಇಲಾಖೆಯವರೇ ಕೊಟ್ಟಂತ ಒಂದು ಹಕ್ಕುಪತ್ರವನ್ನ ಅವ್ರ ಕೈಯಲ್ಲಿದೆ. ಅದೇ ಹಕ್ಕುಪತ್ರದಲ್ಲಿರುವ ಅದೇ ಜಾಗದಲ್ಲಿ ಕಾಫಿ ಗಿಡಗಳನ್ನ ಕಿತ್ತು ಸರ್ವನಾಶ ಮಾಡಿದ್ದಾರೆ. ಇದಕ್ಕೆ ಕಾರಣರಾದಂತ ಯಾರೇ ಇರಲಿ, ಯಾವುದೇ ಫಾರೆಸ್ಟ್ ಅಧಿಕಾರಿಗಳಿರಲಿ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ಈ ಹೋರಾಟ ಸಮಿತಿಯಿಂದ ಆಗ್ರಹ ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಏನು ನೆಟ್ಟಿದ್ದಾರೆ, ಏನು ಬೆಳೆಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಅಂತ ಕೊಡುವಂತ ಕೆಲಸಗಳು ಸಹ ಆಗ್ಬೇಕು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಮತ್ತೆ ಮನವಿ ಮಾಡ್ಕೊಳ್ತಾ ಇದೀವಿ ಅರಣ್ಯ ಅಧಿಕಾರಿಗಳ ಜೊತೆ ಸ್ವಲ್ಪ ಪರಿಶೀಲನೆ ಮಾಡಿ. ಎಲ್ಲೋ ಏನೋ ಇದಾರೆ, ಯಾರೋ ಒಬ್ರು ಬಡವರು ಇದಾರೆ ಅಂತ ಹೇಳಿದಾಗ ಅಲ್ಲಿ ಹೋಗಿ ಅವ್ರನ್ನ ಫುಲ್ ಸರ್ವನಾಶ ಮಾಡಿ ಹೆದರಿಸಿ ಬೆದರಿಸಿ ಓಡಿಸುವಂತ ಕೆಲಸಗಳು ಆಗಬಾರ್ದು.
ದಯವಿಟ್ಟು ನಮ್ಮ ನೋಡ್ತಾ ಇದ್ರಿ ರೈತ ಬಾಂಧವರೇ, ಈ ಫಾರೆಸ್ಟ್ನವರು ಯಾರು ಇಲ್ದಾಗ ಬಂದ ತೋಟದ ಗಿಡವನ್ನು ಕಿತ್ತಾಕ್ತಾರೆ. ಇವರೊಂದು 2 ಎಕರೆ ಇಲ್ಲಿದೆ ಜಾಗ ನೋಡಿ. ಈ ತೋಟ ಇಲ್ಲಿ 2 ಎಕರೆ ಕಾಫಿ ಗಿಡವನ್ನ ಹಾಕಿದ್ದಾರೆ. ಯಾಕೆಂದ್ರೆ ನಮ್ಮ ವಂಶಪರಂಪರೆಯಲ್ಲಿ ಮೊದಲು ಏಲಕ್ಕಿ ಇತ್ತು. ಈಗ ವಾತಾವರಣಕ್ಕೆ ಏಲಕ್ಕಿ ಬರಲ್ಲ. ಏಲಕ್ಕಿ ಸತ್ತೋದ್ಮೇಲೆ ನಾವು ಕಾಫಿ ಗಿಡಗಳನ್ನ ಹಾಕ್ತಿವಿ. ಈ ಕಾಫಿ ಗಿಡನ ಫಾರೆಸ್ಟ್ನರ್ ಬಂದು ಎಲ್ಲ ಪೂರ ಕಿತ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ಫಾರೆಸ್ಟ್ನರಿಗೆ ಸರ್ಕಾರ ಸಂಬಳ ಕೊಡ್ತದೆ. ನಮ್ಮ ಪಾಪದ ರೈತರು ನೋಡಿ ಹೀಗೆ ನಿಂತಿರ, ಬಡ ರೈತಗಳು. ಇವರಿಗೆ ಇವರು ಕೇಳೋರೇ ಇಲ್ಲ. ಯಾರು ಇವ್ರಿಗೆ ಸಂಬಳ ಕೊಡ್ತಾರ ಅಥವಾ ಸರ್ಕಾರದಿಂದ ಏನಾದ್ರು ಈ ಗಿಡ ಕಿತ್ತಿದ್ದಕ್ಕೆ ನೀವು ಪರಿಹಾರ ಕೊಡ್ತೀರಾ? ದಯಮಾಡಿ ಎಲ್ಲರೂ ನಮ್ಮ ಮಡಿಕೇರಿ ಅಥವಾ ವಿರಾಜಪೇಟೆ ಜನಪ್ರತಿನಿಧಿಗಳು, ಮಡಿಕೇರಿ ಕ್ಷೇತ್ರದ ಇರ್ಬೋದು, ನಮ್ಮ ಕೊಡಗಿನ ಜನಪ್ರತಿನಿಧಿಗಳು ಇಲ್ಲಿ ಬರಬೇಕು. ಬಂದು ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ಯಾಕೆ ಇವರು ಗಿಡಗಳೆಲ್ಲ ಕೀಳ್ತಾರೆ ಫಾರೆಸ್ಟ್ರು. ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವರ ಹತ್ರ ಸರ್ವೆ ನಂಬರ್ 1/9 ಹಕ್ಕುಪತ್ರ 2.25 ಎಕರೆ ಕೊಟ್ಟಿದ್ದಾರೆ. ಫಾರೆಸ್ಟ್ ಅವರೇ ಕೊಟ್ಟಿರೋದು ಅದರಲ್ಲಿ. ಹಾಗಾಗಿ ನಾವು ಎಲ್ಲ ಕೊಡಗಿನ ರೈತ ಹೋರಾಟ ಸಮಿತಿ ಇರ್ಬೋದು, ರೈತ ಸಂಘ ಇರ್ಬೋದು, ನಾವೆಲ್ಲ ಇದನ್ನ ಖಂಡನೆ ಮಾಡ್ತೀವಿ. ಖಂಡನೆ ಮಾಡಿ ಮುಂದಿನ ದಿನಗಳಲ್ಲಿ ಇವರ ಪರವಾಗಿ ಹೋರಾಟಗಳನ್ನ ನಾವು ಮಾಡ್ತೀವಿ. ದಯಮಾಡಿ ಎಲ್ಲ ಕೊಡಗಿನ ರೈತ ಬಾಂಧವರು ಇದನ್ನೆಲ್ಲ ಆಲಿಸಿ ಒಂದು ಇವರಿಗೆ ನ್ಯಾಯ ಕೊಡಿಸಬೇಕು. ನೀವೆಲ್ಲ ಹೋರಾಟಗಳಿಗೆ ಬಂದು ಎಲ್ಲ ಒಗ್ಗೂಡಿಸಿ ಏನು ಕೊಡಗಿನಲ್ಲಿ ಅವಾಜ್ಞಾನಿಕವಾಗಿ 1994ನೇ ಇಸ್ವಿಲಿ ಏನು ಒಂದು ಸರ್ವೆ ಮಾಡದಲ್ಲೇ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ಈಗಲೂ ಸಹ ಅವಾಜ್ಞಾನಿಕವಾಗಿ ಫಾರೆಸ್ಟ್ ಅವರು ಅಕ್ರಮವಾಗಿ ಇವ್ರ ತೋಟವನ್ನು ನುಗ್ಗಿ ಗಿಡವನ್ನೆಲ್ಲ ನಾಶ ಮಾಡಿದ್ದಾರೆ. ನಾನು ಅವರಿಗೆ ಖಂಡನೆ ಮಾಡ್ತೀನಿ. ಮತ್ತೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಈ ಒಂದು